ಧರ್ಮಶಾಲಾದ ಹಿಮದ ಬೆಟ್ಟಗಳ ನಡುವೆ ಪಂಜಾಬ್ ಕಿಂಗ್ಸ್ನ ಡಗೌಟ್ನಲ್ಲಿ ಆ ಒಂದು ದೃಶ್ಯ ಇಡೀ ಕ್ರಿಕೆಟ್ ಜಗತ್ತಿನ ಕಣ್ಣು ಒದ್ದೆ ಮಾಡುವಂತಿತ್ತು. ತಲೆ ತಗ್ಗಿಸಿ ಶೂನ್ಯದತ್ತ ಮುಖಮಾಡಿ ಒಂಟಿಯಾಗಿ ಕುಳಿತಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಕ್ರಿಕೆಟ್ ಪ್ರಪಂಚ ಕಂಡ ಗ್ರೇಟೆಸ್ಟ್ ಕ್ಯಾಪ್ಟನ್, ಪಂಜಾಬ್ ತಂಡದ ಹೆಡ್ ಕೋಚ್ ರಿಕಿ ಪಾಂಟಿಂಗ್. ಆರ್ಸಿಬಿ ವಿರುದ್ಧದ ಆ ಒಂದು ಸೋಲು ಪಂಜಾಬ್ ಪಾಲಿಗೆ ಕೇವಲ ಪಂದ್ಯದ ಸೋಲಲ್ಲ, ಅದು IPL 2026ರ ಪ್ಲೇ ಆಫ್ ಕನಸು ನುಚ್ಚುನೂರಾದ ಕ್ಷಣ. ಸತತ 6ನೇ ಸೋಲು ಅನುಭವಿಸಿ ಮೈದಾನದಲ್ಲೇ ಮೌನಿಯಾದ ಕೋಚ್ ಪಾಂಟಿಂಗ್ ಅವರ ಈ ಚಿತ್ರವನ್ನು ಮಾಜಿ ಆಲ್ರೌಂಡರ್ ರವಿಚಂದ್ರನ್ ಅಶ್ವಿನ್ ಅತ್ಯಂತ ಶಕ್ತಿಯುತ ಹಾಗೂ ಪ್ರಭಾವಶಾಲಿ ಚಿತ್ರ ಎಂದು ಕರೆದಿದ್ದಾರೆ. ಅಶ್ವಿನ್ ಏನಂದ್ರು? ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿರುವ ಅಶ್ವಿನ್, ಪಾಂಟಿಂಗ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಇಬ್ಬರ ಸ್ಥಿತಿಗೂ ಸಹಾನುಭೂತಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ಪಂದ್ಯ ಮುಗಿದ್ಮೇಲೆ ಟಿವಿಯಲ್ಲಿ ಆ ದೃಶ್ಯ ನೋಡಿ ನಂಗೆ ತುಂಬಾ ಬೇಸರವಾಯಿತು. ರಿಕಿ ಪಾಂಟಿಂಗ್ ಡಗೌಟ್ನಲ್ಲಿ ಒಂಟಿಯಾಗಿ ಮುಂದಕ್ಕೆ ವಾಲಿ ಕುಳಿತಿದ್ರು. ಅವರ ತಲೆಯಲ್ಲಿ 1000 ವಿಷಯಗಳು ಓಡುತ್ತಿರಬೇಕು. ಟೂರ್ನಮೆಂಟ್ನ ಆರಂಭದಲ್ಲಿ ಟಾಪ್ 2 ಸ್ಥಾನಕ್ಕೇರಲು ಸಕಲ ಅರ್ಹತೆ ಹೊಂದಿದ್ದ ತಂಡ ಇದು. ನಾವು ಎಲ್ಲಿ ತಪ್ಪು ಮಾಡಿದೆವು ಅಂತ ಪಾಂಟಿಂಗ್ ತಮ್ಮನ್ನು ತಾವೇ ಪ್ರಶ್ನೆ ಮಾಡಿಕೊಡುತ್ತಿರ್ತಾರೆ. ಪಂಜಾಬ್ ಕಿಂಗ್ಸ್ ತಪ್ಪು ಮಾಡಿದ್ದೆಲ್ಲಿ? ಅಶ್ವಿನ್ ಕೇವಲ ಬೇಸರ ವ್ಯಕ್ತಪಡಿಸಲಿಲ್ಲ, ಪಂಜಾಬ್ ತಂಡದ ಅತಿ ದೊಡ್ಡ ಎಡವಟ್ಟನ್ನು ಬೆರಳು ಮಾಡಿ ತೋರಿಸಿದ್ದ. 2018ರಲ್ಲಿ ನಾನೂ ಕೂಡ ಇದೇ ಪಂಜಾಬ್ ತಂಡದಲ್ಲಿದ್ದೆ, ಇದೇ ಪರಿಸ್ಥಿತಿಯನ್ನು ಎದುರಿಸಿದ್ದೆ ಎಂದಿರುವ ಅಶ್ವಿನ್, ಹೋಮ್ ಗ್ರೌಂಡ್ ತವರು ಮೈದಾನ ಬದಲಾಯಿಸುವ ಪಂಜಾಬ್ ಮ್ಯಾನೇಜ್ಮೆಂಟ್ ನಿರ್ಧಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. 3 ಅಥವಾ 4 ಬಾರಿ IPL ಚಾಂಪಿಯನ್ ಆಗಿರುವ ಯಾವುದೇ ತಂಡಗಳನ್ನು ನೋಡಿ ಅವರು ತಮ್ಮ ಹೋಮ್ ಗ್ರೌಂಡ್ ಅನ್ನು ಪದೇ ಪದೇ ಬದಲಾಯಿಸಲ್ಲ. ಪಂಜಾಬ್ ತಂಡ ಮುಲ್ಲನ್ಪುರದಲ್ಲಿ ಸತತವಾಗಿ ಗೆಲ್ಲುತ್ತಿತ್ತು. ಹಾಗಿರುವಾಗ ಧರ್ಮಶಾಲಾಕ್ಕೆ ಹೋಗುವ ಅಗತ್ಯ ಏನಿತ್ತು? ಅಲ್ಲಿಗೆ ಹೋದ ಮೇಲೆ ಸತತ 3 ಹೋಮ್ ಮ್ಯಾಚ್ಗಳನ್ನು ಪಂಜಾಬ್ ಸೋತಿದೆ. ಹೌದು, ತಾವಾಗಿಯೇ ಗೆದ್ದು ಪ್ಲೇ ಆಫ್ ತಲುಪಬೇಕಾಗಿದ್ದ ಪಂಜಾಬ್ ಕಿಂಗ್ಸ್ ಈಗ ಬೇರೆ ತಂಡಗಳ ಸೋಲು ಗೆಲುವಿನ ಲೆಕ್ಕಾಚಾರದ ಮೇಲೆ ನಿಲ್ಲುವಂತಾಗಿದೆ. ಧರ್ಮಶಾಲಾದ ಬೆಟ್ಟಗಳ ನಡುವೆ ರಿಕಿ ಪಾಂಟಿಂಗ್ ಅನುಭವಿಸಿದ ಒಂಟಿತನ ಪಂಜಾಬ್ ಅಭಿಮಾನಿಗಳ ಸದ್ಯದ ಪರಿಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ನಿಮ್ಮ ಪ್ರಕಾರ ಪಂಜಾಬ್ ಕಿಂಗ್ಸ್ ಸತತ ಸೋಲಿಗೆ ಮತ್ತು ಈ ಪರಿಸ್ಥಿತಿಗೆ ತಲುಪಲು ಅಸಲಿ ಕಾರಣ ಯಾರು?